ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ದಿವಸ ನಾವು ತರಗತಿ 1ರಿಂದ ಹೈಸ್ಕೂಲ್ ಟೀಚರ್ ಸಮಾಜ ವಿಜ್ಞಾನ ಸಿಲೆಬಸ್ ಮುಗಿಯುವವರೆಗೂ ನಾವು ಪಾಠವನ್ನು ನಿರಂತರವಾಗಿ ಮಾಡುತ್ತಾ ಹೋಗೋಣ. ಇವತ್ತಿನ ದಿವಸ 6ನೇ ತರಗತಿಯಲ್ಲಿ ಬರುವಂತಹ ಆಧಾರಗಳು, ಇತಿಹಾಸದ ಆಧಾರಗಳು ಎಂಬ ಪಾಠದ ಮೇಲೆ ನಾವು ಇವತ್ತು ಪರಿಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ. ಇಲ್ಲಿ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಹಿಂದೆ ನಡೆದು ಹೋದ ಅಧ್ಯಯನವನ್ನು ಕ್ರಮಬದ್ಧವಾಗಿ ಹೇಳುವುದೇ ಒಂದು ಇತಿಹಾಸ ಅಂತೇಳಿ ನಾವಿಲ್ಲಿ ಕರೆಯುತ್ತೇವೆ. ಇಲ್ಲಿ ಇತಿಹಾಸದ ಪಿತಾಮಹ ಯಾರಪ್ಪ ಅಂತಂದರೆ ಹೆರೋಡೋಟಸ್. ಇತಿಹಾಸದ ಪಿತಾಮಹ ಯಾರು? ಭಾವಿ ಶಿಕ್ಷಕರೇ, ಹೆರೋಡೋಟಸ್. ಇಲ್ಲಿ ಇತಿಹಾಸವನ್ನು ಹೇಗೆ ರಚಿಸಬೇಕೆಂದು ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟವರು ಯಾರಪ್ಪ ಅಂತಂದರೆ ಹೆರೋಡೋಟಸ್. ಇತಿಹಾಸದ ಪಿತಾಮಹ ಸಹ ಹೆರೋಡೋಟಸ್. ಇತಿಹಾಸ ಹೇಗೆ ರಚಿಸಬೇಕೆಂದು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಹೆರೋಡೋಟಸ್ ಆಗುತ್ತೆ. ಇಲ್ಲಿ ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳು. ಮೊದಲನೇದಾಗಿ ಸಾಹಿತ್ಯ ಆಧಾರಗಳು, ಎರಡನೇದಾಗಿ ಪುರಾತತ್ವ ಆಧಾರಗಳು. ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂತಹ ಸಂಗತಿಗಳು. ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು. ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧಗಳು. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧಗಳು. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯಗಳಿಂದ ವಿಂಗಡಿಸಲಾಗುವುದು. ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯಗಳಿಂದ ನಾವಿಲ್ಲಿ ವಿಂಗಡಿಸಲಾಗುವುದು. ಇನ್ನು ಮೌಖಿಕ ಸಾಹಿತ್ಯವು ಜನಪದ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುತ್ತದೆ. ಮೌಖಿಕ ಸಾಹಿತ್ಯವು ಜನಪದ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುತ್ತದೆ. ಲಿಖಿತ ಸಾಹಿತ್ಯ ರಚಿಸುವುದು ಅಕ್ಷರಸ್ಥರಾದರೆ, ಮೌಖಿಕ ಸಾಹಿತ್ಯ ರಚಿಸುವುದು ಅನಕ್ಷರಸ್ಥರಾಗಿರುತ್ತಾರೆ. ಇಲ್ಲಿ ಗೊತ್ತಿರಬೇಕು, ಇತಿಹಾಸ ಸಾಹಿತ್ಯದ ಆಧಾರಗಳಲ್ಲಿ ಎರಡು ಪ್ರಕಾರಗಳು. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಇಲ್ಲಿ ಲಿಖಿತ ಸಾಹಿತ್ಯದಲ್ಲಿ ಅಕ್ಷರಸ್ಥರಾದರೆ, ಮೌಖಿಕ ಸಾಹಿತ್ಯದಲ್ಲಿ ಅನಕ್ಷರಸ್ಥರಾಗಿರುತ್ತಾರೆ. ಇದು ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ, ಮೌಖಿಕ ಸಾಹಿತ್ಯ ರಚಿಸುವವರು ಅನಕ್ಷರಸ್ಥರಾಗಿರುತ್ತಾರೆ. ಇದು ಗೊತ್ತಿರಬೇಕು. ಇಂದಿನ ಮಾನವರು ನಿರ್ಮಿಸಿ ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳು. ಭೌತಿಕ ಅಂತಂದರೆ ಮುಟ್ಟುವಂತಹ, ಸ್ಪರ್ಶಿಸುವಂತಹ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಮಡಕೆಚೂರು, ನಾಣ್ಯ, ಶಾಸನಗಳು, ಸ್ಮಾರಕಗಳು ಇವೆಲ್ಲ ಏನಪ್ಪ ಅಂತಂದರೆ ಪುರಾತತ್ವ ಆಧಾರಕ್ಕೆ ಉದಾಹರಣೆಗಳಾಗಿವೆ. ಬ್ರಷ್, ಕರಣಿ, ಚಾಕು, ಮರದ ದಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ. ಇನ್ನು ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ. ಕಾಲಗಣನೆಯನ್ನು ನಾವಿಲ್ಲಿ ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ. ಅಂತಹ ಕಾಲಗಣನೆಯನ್ನು ಸೆಕೆ ಎಂದು ಕರೆಯುತ್ತೇವೆ. ಶಕವರ್ಷ ಅಥವಾ ಸೆಕೆ ಎಂದು ಕರೆಯುತ್ತೇವೆ. ಇಲ್ಲಿ ಸಾಸ್ಯ ಅಂದರೆ ಏನಪ್ಪ? ಸಾರಶಕ. ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯನ್ನು ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯನ್ನು ನಿರ್ದಿಷ್ಟ ವರ್ಷದಿಂದ ಪ್ರಾರಂಭ ಆಗುತ್ತದೆ. ಇಲ್ಲಿ ವಿಜಯನಗರ ಸಾಮ್ರಾಜ್ಯವು ಸಾರಶಕ 1336ರಲ್ಲಿ ಸ್ಥಾಪನೆಯಾಯಿತು. ಅಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳೇ ಕಳೆದಿವೆ ಎಂದರ್ಥ. ವಿಜಯನಗರ ಸಾಮ್ರಾಜ್ಯ ಸಾರಶಕ 1336ರಲ್ಲಿ ಸ್ಥಾಪನೆ ಆಯಿತು ಅಂತಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಎಂದರ್ಥ. ಇನ್ನು ಕಾಲಗಣನೆಯನ್ನು ಇನ್ನಿತರ ಶಕೆಗಳಲ್ಲಿಯೂ ಮಾಡುತ್ತಾರೆ. ಶಾಲಿವಾನ, ಗುಪ್ತ, ವಿಕ್ರಮ, ಹಿಜ್ರ ಮುಂತಾದ ಶಕೆಗಳಿವೆ. ಕಾಲಗಣನೆಯನ್ನು ಇನ್ನಿತರ ಶಕೆಗಳಲ್ಲಿಯೂ ಮಾಡುತ್ತಾರೆ. ಒಂದು ಶಾಲಿವಾನ ಶಕೆ, ಗುಪ್ತ ಶಕೆ, ವಿಕ್ರಮ ಶಕೆ, ಹಿಜ್ರ ಶಕೆ ಮುಂತಾದ ಶಕೆಗಳು ಇಲ್ಲಿ ನಾವು ಕಾಣಬಹುದಾಗಿದೆ. ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಿಕೊಳ್ಳಬಹುದಾಗಿದೆ. ಮೊದಲನೇದಾಗಿ ಪ್ರಾಗೈತಿಹಾಸಿಕ ಕಾಲ, ಪ್ರೀ ಹಿಸ್ಟೋರಿಕಲ್ ಪೀರಿಯಡ್. ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವಿಂಗಡಣೆ ಮಾಡ್ತೀವಿ ನಾವು. ಒಂದು ಪ್ರಾಗೈತಿಹಾಸಿಕ ಕಾಲ, ಪ್ರೀ ಹಿಸ್ಟೋರಿಕ್ ಪೀರಿಯಡ್. ಇನ್ನೊಂದು ಪೂರ್ವಭಾವಿ ಇತಿಹಾಸ ಕಾಲ, ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್. ಇನ್ನೊಂದು ಇತಿಹಾಸ ಕಾಲ, ಹಿಸ್ಟೋರಿಕ್ ಪೀರಿಯಡ್. ಇದು ಗೊತ್ತಿರಬೇಕು. ಇಲ್ಲಿ ಮಾನವನ ಇತಿಹಾಸದಲ್ಲಿ 99.9% ಪ್ರಾಗೈತಿಹಾಸಿಕ ಕಾಲಾವಧಿಯನ್ನು ಒಳಗೊಂಡಿದೆ. ಇತಿಹಾಸ ಅಂತ ಬಂದಮೇಲೆ ಇದರಲ್ಲಿ 99.9% ಪ್ರಾಗೈತಿಹಾಸಿಕ ಕಾಲಾವಧಿಯನ್ನು ಒಳಗೊಂಡಿರುತ್ತದೆ.
ಇಲ್ಲಿ ಆಧಾರಗಳು ಬಹಳ ಕಡಿಮೆ. ಈ ಪ್ರಾಗೈತಿಹಾಸಿಕ ಕಾಲದಲ್ಲಿ ಆಧಾರಗಳು ಬಹಳಷ್ಟು ಕಡಿಮೆ. ಇಲ್ಲಿ ಪ್ರಾಗೈತಿಹಾಸಿಕ ಕಾಲ ಅಂದರೆ ಏನಪ್ಪ? ಅಕ್ಷರವೇ ಪರಿಚಯ ಇಲ್ಲದ ಕಾಲಾವಧಿಯನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುವರು. ನೋಡಿ ಇಲ್ಲಿ, ಅಕ್ಷರವೇ ಪರಿಚಯವಿಲ್ಲದ ಅಂದರೆ ಅನಕ್ಷರಸ್ಥರು, ಓದೋಕೆ ಬರೋಕೆ ಬರಲಾರ್ದಂಥವರು, ಅಕ್ಷರವೇ ಪರಿಚಯವಿಲ್ಲದ ಕಾಲಾವಧಿಯನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುವುದು. ಉದಾಹರಣೆ, ಇದಕ್ಕೆ ಪ್ರಾಗೈತಿಹಾಸಿಕ ಕಾಲಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದರೆ ಶಿಲಾಯುಗಗಳು. ಈ ಶಿಲಾಯುಗಗಳು ಯಾವ ಒಂದು ಇತಿಹಾಸಕ್ಕೆ ಸಂಬಂಧಪಡುತ್ತಪ್ಪ ಅಂತಂದರೆ ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಪಡುತ್ತೆ. ಇನ್ನು ಯಾವ ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಓದಲು ಸಾಧ್ಯವಾಗದಿದ್ದರೆ ಆ ಕಾಲವನ್ನು ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯಲಾಗುವುದು. ನೋಡಿ, ಯಾವ ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಓದಲು ಸಾಧ್ಯವಾಗದಿದ್ದರೆ ಆ ಕಾಲವನ್ನು ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯಲಾಗುವುದು. ಉದಾಹರಣೆಗೆ ಹರಪ್ಪ ನಾಗರಿಕತೆಯ ಕಾಲ. ಇಲ್ಲಿ ಪ್ರಶ್ನೆ ಕೇಳಬಹುದು, ಪ್ರಾಗೈತಿಹಾಸಿಕ ಕಾಲಕ್ಕೆ ಶಿಲಾಯುಗ ಇದು ಯಾವ ಒಂದು ಕಾಲಕ್ಕೆ ಉದಾಹರಣೆ ಆಗಿದೆ ಅಂದರೆ ಪ್ರಾಗೈತಿಹಾಸಿಕ ಕಾಲಕ್ಕೆ. ಹರಪ್ಪ ನಾಗರಿಕತೆಯ ಕಾಲ ಇದು ಯಾವ ಒಂದು ಇತಿಹಾಸಕ್ಕೆ ಉದಾಹರಣೆ ಆಗಿದೆಪ್ಪ ಅಂತಂದರೆ ಇದು ಪೂರ್ವಭಾವಿ ಇತಿಹಾಸಕ್ಕೆ ಉದಾಹರಣೆ ಆಗಿದೆ. ಪೂರ್ವಭಾವಿ ಇತಿಹಾಸ ಅಂದರೆ ಏನಪ್ಪ ಅಂತಂದರೆ ಅಕ್ಷರಗಳ ತಿಳುವಳಿಕೆ ಆದರೆ ಅವುಗಳನ್ನು ಓದಲು ಸಾಧ್ಯವಾಗುವುದಿಲ್ಲ. ಇದು ಪೂರ್ವಭಾವಿ ಇತಿಹಾಸ. ಇದಕ್ಕೆ ಉದಾಹರಣೆ ಹರಪ್ಪ ನಾಗರಿಕತೆ. ಇನ್ನು ಯಾವ ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಓದಲು ಸಾಧ್ಯವಾದರೆ ಅದು ಇತಿಹಾಸ ಕಾಲ. ನೋಡಿ, ಯಾವ ಕಾಲದಲ್ಲಿ ಅಕ್ಷರಗಳು ಓದೋಕೆ ಬರೆಯೋಕ್ಕೆ ಸಾಧ್ಯವಾಗದಿದ್ದರೆ, ಅಕ್ಷರ ಜ್ಞಾನ ಇಲ್ಲದಿದ್ದರೆ ಅದು ಪ್ರಾಗೈತಿಹಾಸಿಕ ಕಾಲ. ಉದಾಹರಣೆಗೆ ಶಿಲಾಯುಗ. ಯಾವ ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಎದ್ದು ಅದನ್ನು ಓದಲು ಸಾಧ್ಯವಾಗದಿದ್ದರೆ ಅದು ಪೂರ್ವಭಾವಿ ಇತಿಹಾಸ ಕಾಲ. ಅದಕ್ಕೆ ಉದಾಹರಣೆ ಹರಪ್ಪ ನಾಗರಿಕತೆ. ಇನ್ನು ಯಾವ ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಎದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾದರೆ ಅದು ಇತಿಹಾಸ ಕಾಲ ಅಂತೇಳಿ ನಾವಿಲ್ಲಿ ಕರೆಯುತ್ತೇವೆ. ಇನ್ನು ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶೀಯ ಜೀವಿಗಳು, ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ಉಭಯವಾಸಿ ರೆಕ್ಕೆಯುಳ್ಳ ಕೀಟ, ಸರೀಸೃಪ ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವಿಪದಿಗಳು ವಿಕಾಸ ಹೊಂದಿದವು. ಮಾನವರ ವಿಕಾಸ ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಆಯಿತು. ಮಾನವನ ವಿಕಾಸ ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಆಯಿತು. ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ಇದು ಇಂಪಾರ್ಟೆಂಟ್, ಬರೆದಿಟ್ಕೊಳ್ಳಿ, ನೋಟ್ ಮಾಡಿಕೊಳ್ಳಿ. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ ಮಾನವರು ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ಇವರು ಆಫ್ರಿಕಾದಿಂದ ವಿಶ್ವದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ. ಇವರು ಆಫ್ರಿಕಾದಿಂದ ವಿಶ್ವದ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ. ಪ್ರಾಗೈತಿಹಾಸಿಕ ಕಾಲವನ್ನು 3 ಹಂತಗಳಾಗಿ ವಿಂಗಡಣೆ ಮಾಡುತ್ತೇವೆ. ಈಗಾಗಲೇ ಒಟ್ಟಾರೆಯಾಗಿ ಪ್ರಾಗೈತಿಹಾಸಿಕ ಕಾಲವನ್ನು 3 ಹಂತಗಳಾಗಿ ವಿಂಗಡಣೆ ಮಾಡುತ್ತೇವೆ. ಅಲ್ಲಿ ನೋಡಿಲಿ, ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ ಅಂತ ನೋಡಿದ್ದೀವಿ. ಇದೇ ಪ್ರಾಗೈತಿಹಾಸಿಕ ಕಾಲವನ್ನು ಮತ್ತೆ 3 ಭಾಗಗಳಾಗಿ ವಿಂಗಡಣೆ ಮಾಡುತ್ತೇವೆ. ಒಂದು ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವ ಶಿಲಾಯುಗ. ಈ 3 ಶಿಲಾಯುಗಗಳನ್ನು ನಾವೀಗ ನೋಡೋಣ ಒಂದೊಂದಾಗಿ. ಆತ್ಮೀಯ ಭಾವಿ ಶಿಕ್ಷಕ ಗೆಳೆಯರೇ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ. ಇಲ್ಲಿ ಹಳೆಯ ಶಿಲಾಯುಗ. ಈ ಕಾಲವು ಮಾನವರ ಆರಂಭಿಕ ಇತಿಹಾಸದ ಪುರಾತಾತ್ವಿಕ ಆರ್ಕಿಯೋಲಜಿಕಲ್ ಹಂತವಾಗಿದೆ. ನೋಡಿ, ಹಳೆಯ ಶಿಲಾಯುಗ ಈ ಕಾಲವು ಮಾನವರ ಆರಂಭಿಕ ಇತಿಹಾಸದ ಪುರಾತಾತ್ವಿಕ ಹಂತವಾಗಿದೆ. ಇನ್ನು ಹಳೆಯ ಶಿಲಾಯುಗದ ಮಾನವರು ಹಣ್ಣು, ಹಂಪಲು, ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು. ಹಳೆಯ ಶಿಲಾಯುಗದ ಮಾನವರು ಹಣ್ಣು, ಹಂಪಲು ಮತ್ತು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು. ಹಳೆಯ ಶಿಲಾಯುಗದ ಜನರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ, ಕಲ್ಲಾಸರೆಗಳಲ್ಲಿ ವಾಸಿಸುತ್ತಿದ್ದರು. ಹಳೆಯ ಶಿಲಾಯುಗದ ಜನರು ಏನಪ್ಪ ಅಂದರೆ ಇವರು ಹಣ್ಣು, ಹಂಪಲು, ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು. ಅಷ್ಟೇ ಅಲ್ಲದೆ ಹಳೆಯ ಶಿಲಾಯುಗದ ಜನರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ, ಕಲ್ಲಾಸರೆಗಳಲ್ಲಿ ವಾಸಿಸುತ್ತಿದ್ದರು. ಇಲ್ಲಿ ಹಳೆಯ ಶಿಲಾಯುಗದ ಜನರು ಉಪಕರಣಗಳನ್ನು ಹೆರಚಕ್ಕೆ, ಚಾಕು, ಕಲ್ಲುಳಿ, ಮೊನಚಾದ ಮೊನೆ ಮುಂತಾದ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು. ನೋಡಿಲಿ, ಹಳೆಯ ಶಿಲಾಯುಗದ ಜನರು ಉಪಕರಣಗಳನ್ನು ಹೆರಚಕ್ಕೆ, ಚಾಕು, ಕಲ್ಲುಳಿ ಮುಂತಾದ ಶಿಲಾ ಉಪಕರಣಗಳನ್ನು ಬೆಣಚು ಕಲ್ಲುಗಳಿಂದ
ತಯಾರಿಸಿಕೊಳ್ಳುತ್ತಿದ್ದರು. ಇಲ್ಲಿ ಹಳೆಯ ಶಿಲಾಯುಗದ ಜನರು ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸುತ್ತಿದ್ದರು. ಹಳೆಯ ಶಿಲಾಯುಗದ ಜನರು ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸುತ್ತಿದ್ದರು. ಇದು ಗೊತ್ತಿರಲೇಬೇಕು. ನೋಡಿ, ಇಲ್ಲಿ ಏನೇನು ಪಾಯಿಂಟ್ಸ್ ನೋಡಿದ್ದೀವಿ ನಾವು. ಹಳೆಯ ಶಿಲಾಯುಗದ ಜನರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ ಕಲ್ಲಾಸರೆಗಳು ವಾಸ ಮಾಡುತ್ತಿದ್ದರು. ಹಣ್ಣು ಹಂಪಲು ಗೆಡ್ಡೆಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು. ಈ ಹಳೆಯ ಶಿಲಾಕ್ಕೆ ಸಂಬಂಧಪಟ್ಟಂತೆ ಉಪಕರಣಗಳನ್ನು ಎರೆಚಕ್ಕೆ, ಚಾಕು, ಕಲ್ಲುಳಿ, ಮೊನಚಾದ ಮೊನೆ ಮುಂತಾದ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚು ಕಲೆಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು. ಇಲ್ಲಿ ಹಳೆಯ ಶಿಲಾಯುಗದ ಜನರು ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸ್ತಿದ್ದರು. ಪ್ರಶ್ನೆ ಕೇಳಬಹುದು, ಹಳೆಯ ಶಿಲಾಯುಗದ ಜನರು ಹೊದಿಕೆಗಳಾಗಿ ಏನನ್ನು ಬಳಸಿಕೊಳ್ಳುತ್ತಿದ್ರಪ್ಪ ಅಂತಂದರೆ ಎಲೆ ಮತ್ತು ತೊಗಟೆಗಳನ್ನು. ಇಲ್ಲಿ ಹಳೆಯ ಶಿಲಾಯುಗದ ಎಲ್ಲ ಕಾಲಗಳಲ್ಲಿಯೂ ಹಣ್ಣು ಹಂಪಲು ಗೆಡ್ಡೆಗೆಣಸುಗಳು ದೊರೆಯುತ್ತಿರಲಿಲ್ಲ. ಹಣ್ಣು ಹಂಪಲು ಗೆಡ್ಡೆಗೆಣಸು ತಿಂತಿದ್ರು, ಆದರೆ ಎಲ್ಲ ಕಾಲಗಳಲ್ಲಿ ದೊರೆಯುತ್ತಿರಲಿಲ್ಲ. ಇಲ್ಲಿ ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದನ್ನು ಮತ್ತು ಮೀನು ಹಿಡುವುದನ್ನು ಕಲಿತರು. ಪ್ರಶ್ನೆ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಮತ್ತು ಬೇಟೆಯಾಡುವುದನ್ನು ಮತ್ತು ಮೀನು ಹಿಡಿಯುವುದನ್ನು ಕಲಿತರು. ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ಆತ್ಮೀಯ ಭಾವಿ ಶಿಕ್ಷಕರೇ. ಹಳೆಯ ಶಿಲಾಯುಗದ ಮೊದಲ ಬಾರಿಗೆ ಬೆಂಕಿ ಪರಿಚಯವಾಯಿತು. ಪ್ರಶ್ನೆ ಕೇಳಬಹುದು, ಮೊದಲ ಬಾರಿಗೆ ಬೆಂಕಿ ಯಾವ ಶಿಲಾಯುಗದಲ್ಲಿ ಪರಿಚಯವಾಯಿತಪ್ಪ ಅಂತಂದರೆ ಹಳೆಯ ಶಿಲಾಯುಗದಲ್ಲಿ ಪರಿಚಯವಾಯಿತು. ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳೆಂದರೆ ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ, ಬೈಚ್ಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ ಹಾಗೂ ತಮಿಳುನಾಡಿನ ಅತ್ತಿರಪಕ್ಕಂ. ಇವು ಹಳೆಯ ಶಿಲಾಯುಗದ ನೆಲೆಗಳಾಗಿವೆ. ಮತ್ತೊಂದು ಸಾರಿ, ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳಾವಪ್ಪ ಅಂತಂದರೆ ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಅತ್ತಿರಪಕ್ಕಂ. ಇವು ಹಳೆಯ ಶಿಲಾಯುಗದ ನೆಲೆಗಳಾಗಿವೆ. ಹಳೆಯ ಶಿಲಾಯುಗದ ಕಾಲವನ್ನು 5,00,000 ವರ್ಷಗಳಿಂದ 12,000 ವರ್ಷಗಳವರೆಗೆ ಗುರುತಿಸಲಾಗಿದೆ. 5,00,000 ವರ್ಷಗಳಿಂದ 12,000 ವರ್ಷಗಳವರೆಗೆ ನಾವಿಲ್ಲಿ ಗುರುತಿಸಬಹುದಾಗಿದೆ. ಇನ್ನು ಮಧ್ಯಶಿಲಾಯುಗ ಇದು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ. ಮಧ್ಯಶಿಲಾಯುಗ ಇದು ಹಳೆಯ ಶಿಲಾಯುಗ ಹಾಗೂ ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ. ಆದ್ದರಿಂದ ಇದನ್ನು ಮಧ್ಯಶಿಲಾಯುಗ ಎನ್ನುವರು. ನೋಡಿ, ಇದು ಹಳೆಯ ಶಿಲಾಯುಗ, ಈ ಕಡೆ ಏನಪ್ಪ ಅಂತಂದರೆ ನವಶಿಲಾಯುಗದ ನಡುವಿನ ಕಾಲ. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಮಧ್ಯ. ಆದ್ದರಿಂದ ಇದನ್ನು ಮಧ್ಯಶಿಲಾಯುಗ ಎನ್ನುವರು. ಮಧ್ಯಶಿಲಾಯುಗದಲ್ಲಿ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು. ಈಗಾಗಲೇ ಅಲ್ಲಿ ದೊಡ್ಡ ದೊಡ್ಡ ಉಪಕರಣಗಳನ್ನು ಬಳಸ್ತಿದ್ರು. ಆದರೆ ಇಲ್ಲಿ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಮಧ್ಯಶಿಲಾಯುಗದಲ್ಲಿ ಕೌಶಲ್ಯಭರಿತ ಒಂದು ತಾಂತ್ರಿಕವಾಗಿ ಒಂದು ಚಾಣಾಕ್ಷತನದಿಂದ ಸಣ್ಣ ಸಣ್ಣ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು. ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ, ಮೈಕ್ರೋಲಿಥಿಕ್ ಏಜ್ ಅಂತೇಳಿ ಕರಿತೀವಿ. ಮೈಕ್ರೋಲಿಥಿಕ್ ಏಜ್, ಸೂಕ್ಷ್ಮ ಶಿಲಾಯುಗ ಅಂತೇಳಿ ಯಾವ ಶಿಲಾಯುಗ ಕರಿತೀವಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್, ಮಧ್ಯ ಶಿಲಾಯುಗಕ್ಕೆ ನಾವಿಲ್ಲಿ ಕರಿತೀವಿ. ಇನ್ನು ಮಧ್ಯ ಶಿಲಾಯುಗದಲ್ಲಿ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಚಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು. ನೋಡಿ, ಮಧ್ಯಶಿಲಾಯುಗದಲ್ಲಿ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಚಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು. ಯಾವ ಶಿಲಾಯುಗದಲ್ಲಪ್ಪ ಅಂತಂದರೆ ಮಧ್ಯ ಶಿಲಾಯುಗದಲ್ಲಿ. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು. ನೋಡಿ, ಇಲ್ಲಿ ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು. ಯಾವ ಶಿಲಾಯುಗದಲ್ಲಿ? ಮಧ್ಯ ಶಿಲಾಯುಗದಲ್ಲಿ. ಮಧ್ಯ ಶಿಲಾಯುಗದ ಜನರು ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ದೊರಕುತ್ತಿರಲಿಲ್ಲ. ನೋಡಿ, ಮಧ್ಯ ಶಿಲಾಯುಗದ ಜನರು ಧಾನ್ಯಗಳಾಗಲಿ ಅಥವಾ ಬೇಟೆಗಳಾಗಲಿ ಇವರಿಗೆ ನಿರಂತರವಾಗಿ ದೊರಕುತ್ತಿರಲಿಲ್ಲ. ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯುತ್ತಿದ್ದರು. ಮಧ್ಯ ಶಿಲಾಯುಗದ ಜನರು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು. ಇಲ್ಲಿ ಜನರು ಧಾನ್ಯಗಳಾಗಲಿ ಅಥವಾ ಬೇಟೆಗಳನ್ನಾಗಲಿ ನಿರಂತರವಾಗಿ ದೊರಕುತ್ತಿರಲಿಲ್ಲ. ಅನೇಕ ವೇಳೆ ಇವರು ಹಸಿವಿನಿಂದ ಕಾಲ ಕಳೆಯುತ್ತಿದ್ದರು. ಯಾವ ಶಿಲಾಯುಗದವರು? ಮಧ್ಯ ಶಿಲಾಯುಗದವರು. ಅದಕ್ಕಾಗಿ ಇವರು ಕಂಡುಕೊಂಡ ಮಾರ್ಗ ಅಂದರೆ ಏನಪ್ಪ ಅಂತಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡ ಅಥವಾ ಬದುಕುಳಿದ ಪ್ರಾಣಿಗಳು ಅಥವಾ ದೊರೆತ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕುವುದು ಒಂದು ವಿಧದಲ್ಲಿ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರಗಳಾಗಿ ಬಳಕೆಯಾಗುತ್ತಿದ್ದವು. ನಿಧಾನವಾಗಿ ಪಶುಚಾಲನೆಗೆ ಕೊಟ್ಟಿತು. ನೋಡಿ, ಇಲ್ಲಿ ಆಹಾರ ಸಂಗ್ರಹ ಧಾನ್ಯಗಳನ್ನು ಸಂಗ್ರಹಿಸ್ತಿದ್ರು. ಆದರೆ ಎಲ್ಲ ಸಂದರ್ಭಗಳಲ್ಲಿ
ಧಾನ್ಯಗಳಲ್ಲಿ ಬೇಟೆಗಳನ್ನು ನಿರಂತರವಾಗಿ ದೊರಕ್ತಿರಲಿಲ್ಲ. ಆದ ಕಾರಣ ಇವರೇನು ಮಾಡುತ್ತಿದ್ರಪ್ಪ ಅಂತಂದರೆ, ಬೇಟೆಯಾಡುತ್ತಿರುವಾಗ ಅದರಲ್ಲಿ ಬೇಟೆಯಾಡುವ ಸಂದರ್ಭದಲ್ಲಿ ಗಾಯಗೊಂಡ ಪ್ರಾಣಿಗಳು ಮತ್ತು ಮರಿಗಳನ್ನು ತಮ್ಮೊಟ್ಟಿಗೆ ಸಾಕುತ್ತಿದ್ದರು. ಇವು ತಮಗೆ ಬೇಟೆ ಸಿಗದಿದ್ದಾಗ, ತಮಗೆ ದಣಿದಿದ್ದಾಗ, ಹಸಿವಾದಾಗ ಇವೇ ಸಾಕು ಪ್ರಾಣಿಗಳನ್ನು ಇವರೇನು ಮಾಡ್ತಿದ್ರಪ್ಪ ಅಂದರೆ ತಿಂತಾ ಇದ್ದರು. ಯಾವ ಶಿಲಾಯುಗದಲ್ಲಪ್ಪ ಅಂತಂದರೆ ಮಧ್ಯ ಶಿಲಾಯುಗ. ಇನ್ನು ಮಧ್ಯ ಶಿಲಾಯುಗದ ಮಾನವರು ತಮ್ಮ ಪಶುಗಳ ಆಹಾರಗಳ ನಿರಂತರವಾಗಿ ಅಲೆದಾಡುತ್ತಿದ್ದರು. ಮಧ್ಯ ಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರವಾಗಿ ಅಲೆದಾಡುತ್ತಿದ್ದರು. ಮಧ್ಯ ಶಿಲಾಯುಗದ ಜನರು ಬಿಡುವಿನ ವೇಳೆಯಲ್ಲಿ ಬೀಡು ಬಿಟ್ಟ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ನೋಡಿ, ಪ್ರಶ್ನೆ ಇಂಪಾರ್ಟೆಂಟು. ಯಾವ ಶಿಲಾಯುಗದಲ್ಲಿ ಬಿಡುವಿನ ವೇಳೆಯಲ್ಲಿ ಬೀಡು ಬಿಟ್ಟ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದರು? ಮಧ್ಯ ಶಿಲಾಯುಗದಲ್ಲಿ. ಉತ್ತರ ಮಧ್ಯ ಶಿಲಾಯುಗದಲ್ಲಿ. ಇಲ್ಲಿ ಮಧ್ಯ ಶಿಲಾಯುಗದ ಮಾನವರು ಪ್ರಾಣಿಗಳ ಚರ್ಮವನ್ನು ತಮ್ಮ ಮೇಲ್ಹೊದಿಕೆಗಳಾಗಿ ಬಳಸ್ತಿದ್ದರು. ಈಗಾಗಲೇ ಹೇಳಿದೆ ನಾನು, ಹಳೆಯ ಶಿಲಾಯುಗದಲ್ಲಿ ಎಲೆ ಮತ್ತು ಚರ್ಮದ ತೊಗಟೆಗಳನ್ನು ಬಳಸ್ತಿದ್ದರು. ಆದರೆ ಮಧ್ಯ ಶಿಲಾಯುಗದಲ್ಲಿ ಅಲ್ಲಿ ಎಲೆಗಳನ್ನು ಬಳಸ್ತಿದ್ದರು. ಮಧ್ಯ ಶಿಲಾಯುಗದಲ್ಲಿ ಮಾನವರು ಪ್ರಾಣಿಗಳ ಚರ್ಮವನ್ನು ತಮ್ಮ ಮೇಲ್ಹೊದಿಕೆಗಳಾಗಿ ಬಳಸ್ತಿದ್ದರು. ನೋಡಿ, ಇದಕ್ಕೆ ಬರೋಣ ಸ್ವಲ್ಪ. ಹಳೆಯ ಶಿಲಾಯುಗದಲ್ಲಿ ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸ್ತಿದ್ರು, ಎಲೆ ಮತ್ತು ತೊಗಟೆಗಳನ್ನು. ಆದರೆ ಮಧ್ಯ ಶಿಲಾಯುಗದಲ್ಲಿ ಪ್ರಾಣಿಗಳ ಚರ್ಮವನ್ನು ಮೇಲ್ಹೊದಿಕೆಗಳಾಗಿ ಬಳಸ್ತಿದ್ರು. ಅಲ್ಲಿ ಎಲೆ ಮತ್ತು ತೊಗಟೆ ಆದರೆ ಇಲ್ಲಿ ಪ್ರಾಣಿಗಳ ಚರ್ಮವನ್ನು ಹೊದಿಕೆಗಳಾಗಿ ಬಳಸ್ತಾ ಇದ್ದರು. ಇನ್ನು ಬೆಂಕಿಯ ಪರಿಚಯ ಈಗಾಗಲೇ ಹಳೆಯ ಶಿಲಾಯುಗದಲ್ಲಿ ಪರಿಚಯ ಆಗಿತ್ತು, ಇಲ್ಲಿಯೂ ಸಹ ಚೆನ್ನಾಗಿ ಇದ್ದಿತ್ತು. ಮಧ್ಯ ಶಿಲಾಯುಗದ ನೆಲೆಗಳು ಏನಪ್ಪ ಅಂತಂದರೆ ಭೀಂಬೆಟ್ಕ, ಆದಮ್ಗರ್, ಕರ್ನಾಟಕದ ಬ್ರಹ್ಮಗಿರಿ, ಹುಣಸಗಿ ಮತ್ತು ಬೈಚಬಾಳ್ ಬರ್ತಂದರೆ ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಿದ್ರೆ, ಮಧ್ಯ ಶಿಲಾಯುಗದ ಕರ್ನಾಟಕ ಸಂಬಂಧಪಟ್ಟದ್ದು ಬ್ರಹ್ಮಗಿರಿ ಹಾಗೂ ಕನಗನಹಳ್ಳಿ, ಸನ್ನತಿ ಪಕ್ಕದಲ್ಲ ಕನಗನಹಳ್ಳಿ ಬರುತ್ತೆ. ಇನ್ನು ರಾಜಸ್ಥಾನದ ಭಾಗೋರ್, ಗಣೇಶ್ವರ್, ಪಶ್ಚಿಮ ಬಂಗಾಳದ ಬೀರ್, ಆಂಧ್ರ ಪ್ರದೇಶದ ವಾನ್ಪಸಾರಿ, ಉತ್ತರ ಪ್ರದೇಶದ ಸರಾಯಿ ನಹರ್, ಮಹಾದಹ ಮುಂತಾದವುಗಳು ಮಧ್ಯ ಶಿಲಾಯುಗದ ಒಂದು ನೆಲೆಗಳಾಗಿವೆ. ಇಲ್ಲಿ ಮಧ್ಯ ಶಿಲಾಯುಗದ ಕಾಲವು ಇಂದಿಗೆ 12,000 ವರ್ಷಗಳಿಂದ 9,000 ವರ್ಷಗಳವರೆಗೆ ಇದೆಂದು ಹೇಳಲಾಗಿದೆ. ಮಧ್ಯ ಶಿಲಾಯುಗದ ಕಾಲ 12,000 ವರ್ಷಗಳಿಂದ 9,000 ವರ್ಷಗಳವರೆಗೆ ಇದೆಂದು ಹೇಳಲಾಗಿದೆ. ಇನ್ನು ನವಶಿಲಾಯುಗ ಅಥವಾ ಹೊಸ ಶಿಲಾಯುಗ. ಮಧ್ಯ ಶಿಲಾಯುಗದ ಜನರು ಪಶುಪಾಲಕರಾಗಿದ್ದರಿಂದ, ಈಗಾಗಲೇ ಪಶು ಸಾಕಾಣಿಕೆ ಸ್ಟಾರ್ಟ್ ಆಯಿತು. ಪಶು ಪಾಲಕರಾಗಿದ್ದರಿಂದ ಅವರಿಗೂ ಮತ್ತು ಪಶುಗಳಿಗೂ ಆಗಾಗ ಆಹಾರದ ಸ್ವಭಾವ ಸೃಷ್ಟಿಯಾಯಿತು. ಮಧ್ಯ ಶಿಲಾಯುಗದಲ್ಲಿ ಆಹಾರಕ್ಕಾಗಿ ಅಲೆದಾಡುತ್ತಿದ್ದರು ಅವರು. ಆದ್ದರಿಂದ ಜನರು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು. ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ಆಹಾರ ಉತ್ಪಾದನೆಗೆ ಮುಂದಾಗಿಬಿಡ್ತಾರೆ. ಯಾರಪ್ಪ ಅಂತಂದರೆ ಈ ನವಶಿಲಾಯುಗದಲ್ಲಿ. ನದಿ ತೀರದಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಕೃಷಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಇಲ್ಲಿ ನವಶಿಲಾಯುಗದಲ್ಲಿ ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ಆಹಾರ ಉತ್ಪಾದನೆಗೆ ಮುಂದಾಗಿ, ಯಾಕಪ್ಪ ಅಂತ ನದಿ ತೀರದಲ್ಲಪ್ಪ ಅಂದರೆ ಏನೇ ಒಂದು ಬಾಜು ನದಿ ಇರುತ್ತೆ, ನದಿ ನೀರನ್ನು ಬಳಸಿಕೊಳ್ಬೇಕು, ಪ್ರಾಣಿಗಳಿಗೂ ಉಪಯೋಗ ಆಗುತ್ತೆ, ಒಂದು ಮನುಷ್ಯರಿಗೂ ಉಪಯೋಗ ಆಗುತ್ತೆ. ಆದ ಒಂದು ಕಾರಣದಿಂದ ನದಿಯನ್ನು ಆಯ್ಕೆ ಮಾಡಿಕೊಳ್ತಿದ್ರು. ಆ ನದಿಯ ತೀರದಲ್ಲಿ ಉತ್ತಮವಾದ ಒಂದು ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಇವರು ಆಹಾರ ಬೆಳೆಗಳನ್ನು ಬೆಳೆಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವ ಶಿಲಾಯುಗದಲ್ಲಪ್ಪ ಅಂತಂದರೆ ನವಶಿಲಾಯುಗದಲ್ಲಿ. ನವಶಿಲಾಯುಗದ ಜನರಿಗೆ ಕೃಷಿಯ ಧಾನ್ಯವನ್ನು ಮತ್ತು ಪಶುಗಳಿಗೆ ಮೇವನ್ನು ಪೂರೈಸಿತು. ನೋಡಿರಿ, ನವಶಿಲಾಯುಗದ ಜನರಿಗೆ ಕೃಷಿಯು ಧಾನ್ಯಗಳನ್ನು ಮತ್ತು ಧಾನ್ಯವನ್ನು, ಪಶುಗಳಿಗೆ ಮೇವನ್ನು ಸಹ ಪೂರೈಸಿತು. ಯಾವ ಶಿಲಾಯುಗ? ನವಶಿಲಾಯುಗ. ನವಶಿಲಾಯುಗದ ಜನರು ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲು ಆರಂಭಿಸಿದರು. ಪ್ರಶ್ನೆ ಕೇಳ್ಬೋದು, ಇಲ್ಲಿ ಯಾವ ಶಿಲಾಯುಗದ ಜನರು ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲು ಆರಂಭಿಸಿದ್ರಪ್ಪ ಅಂತಂದರೆ ಅದು ನವಶಿಲಾಯುಗ. ಇನ್ನು ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಕಾರಣವಾಯಿತು. ಈ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಕಾರಣವಾಯಿತು. ಭಾರತ ಉಪಖಂಡದಲ್ಲಿ ಕೃಷಿಯು ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ ನೆಲೆಯಲ್ಲಿ ಕಂಡುಬಂದಿವೆ. ನೋಡಿ, ಇಲ್ಲಿ ಭಾರತದ ಉಪಖಂಡದ ಕೃಷಿಯು ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ ನೆಲೆಯಲ್ಲಿ ಕಂಡು ಬಂದಿವೆ. ಪ್ರಶ್ನೆ ಕೇಳ್ತಾನ, ಭಾರತದ ಉಪಖಂಡದಲ್ಲಿ ಆರಂಭಿಕ ಕುರುಹು ಎಲ್ಲಿ ಕಂಡು ಬಂದಿದೆಪ್ಪ ಅಂದರೆ ಪಾಕಿಸ್ತಾನದ ಮೆಹರ್ ನೆಲೆಯಲ್ಲಿ ಕಂಡು ಬಂದಿದೆ. ಇಲ್ಲಿನ ಜನರು ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರೆ, ನವಶಿಲಾಯುಗದಲ್ಲಿ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರೆ, ಕಾಶ್ಮೀರದ ಬುರ್ಜ್ ಓಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು. ನೋಡಿ, ಕಾಶ್ಮೀರದ ಬುರ್ಜ್ ಓಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡರು. ಕೃಷಿಯನ್ನು ಉತ್ಪಾದಿಸಿ ಧಾನ್ಯವನ್ನು ಸಂಗ್ರಹಿಸುವ ಸಮಸ್ಯೆ ಎದುರಾದಾಗ
ಕೈಯಿಂದ ಮಣ್ಣಿನ ಮಡಿಕೆ ಮಾಡುವ ವಿಧಾನವನ್ನು ಕಂಡುಕೊಂಡರು. ನವಶಿಲಾಯುಗದಲ್ಲಿ ಕೃಷಿಯನ್ನು ಉತ್ಪಾದಿಸಿ ಧಾನ್ಯವನ್ನು ಸಂಗ್ರಹಿಸುವ ಸಮಸ್ಯೆ, ಧಾನ್ಯವನ್ನು ಎಲ್ಲಿ ಸಂಗ್ರಹಿಸಬೇಕಪ್ಪ ಅಂತ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆಯನ್ನು ಮಾಡುವ ವಿಧಾನವನ್ನು ಕಂಡುಕೊಂಡರು. ನವಶಿಲಾಯುಗದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು. ಇವೆರಡು ಪ್ರಶ್ನೆ ಇಂಪಾರ್ಟೆಂಟು. ಯಾವ ಶಿಲಾಯುಗದಲ್ಲಿ ಧಾನ್ಯವನ್ನು ಸಂಗ್ರಹಿಸುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆ ಮಾಡುವ ವಿಧಾನ ಕಂಡುಕೊಂಡ್ರಪ್ಪ ಅಂದ್ರೆ ನವಶಿಲಾಯುಗದಲ್ಲಿ. ಯಾವ ಶಿಲಾಯುಗದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆ ಬಂದವಪ್ಪ ಅಂತಂದರೆ ಅದು ಸಹ ನವಶಿಲಾಯುಗದಲ್ಲಿ. ಇನ್ನು ಚಕ್ರದ ಪರಿಚಯವಾದ ನಂತರ ಇನ್ನು ಮಡಿಕೆಗಳು ಅಂತಂದರೆ ಚಕ್ರ, ಗುಣಾತ್ಮಕ ವೈವಿಧ್ಯಮಯ ಮಡಿಕೆಗಳನ್ನು ತಯಾರಾಯಿತು. ಈಗಾಗಲೇ ಮಡಿಕೆ ತಯಾರಿಕೆ ಮಾಡಿಕೊಂಡ್ರು. ಅದೇ ಚಕ್ರದಿಂದ ಗುಣಾತ್ಮಕವಾಗಿ ಒಂದು ಕಲಾತ್ಮಕವಾಗಿ ವಿಭಿನ್ನವಾದ ಒಂದು ಡಿಸೈನ್ನಲ್ಲಿ ಮಡಿಕೆಗಳನ್ನು ತಯಾರು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರಲ್ಲಿ. ನವಶಿಲಾಯುಗದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸುತ್ತಿದ್ದರು. ನವಶಿಲಾಯುಗದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸುತ್ತಿದ್ದರು. ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನೆಯ ನೆಲೆಯಾಗಿತ್ತು. ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನೆಯ ನೆಲೆಯಾಗಿತ್ತು. ವಿಶೇಷವಾಗಿ ಕೈಕೊಡಲಿ, ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿದ್ದರು. ವಿಶೇಷವಾಗಿ ಕೈಕೊಡಲಿ ಹಾಗೂ ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿದ್ದರು. ಎಲ್ಲಪ್ಪ ಅಂತಂದರೆ ನವಶಿಲಾಯುಗದಲ್ಲಿ. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಯಾಳ, ಟಿ ನರಸೀಪುರ, ಉತ್ನೂರು, ಬಿಹಾರದ ಚಿರಾಂಡ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗಗಳು ಕಂಡುಬಂದಿವೆ. ನೋಡಿ, ನವಶಿಲಾಯುಗ ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಯಾಳ, ಹಳ್ಳೂರು, ಪಿಕ್ಲಿಯಾಳ, ಟಿ ನರಸೀಪುರ, ಉತ್ನೂರು, ಬಿಹಾರದ ಚಿರಾಂಡ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗ ನೆಲೆಗಳು ಕಂಡು ಬಂದಿವೆ. ಇನ್ನು ಸಾಮಾನ್ಯವಾಗಿ ಇದರ ಕಾಲವನ್ನು ಇಂದಿಗೆ 9,000ದಿಂದ 5,000 ವರ್ಷಗಳವರೆಗೆ ಗುರುತಿಸಬಹುದಾಗಿದೆ. ನವಶಿಲಾಯುಗದ ಕಾಲ ಏನಪ್ಪ ಅಂತಂದರೆ 9,000ದಿಂದ 5,000 ವರ್ಷಗಳವರೆಗೆ. ಇನ್ನು ಲೋಹಯುಗ. ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು. ಮೊದಲು ಮಾನವರು ಬಳಸಿದಂಥ ಲೋಹ ಯಾವುದಪ್ಪ ಅಂದರೆ ತಾಮ್ರ. ಇಂಪಾರ್ಟೆಂಟ್, ಇದು ಪ್ರಶ್ನೆ ಕೇಳಬಹುದು. ಮೊದಲು ಮಾನವರು ಬಳಸಿದ ಲೋಹ ಯಾವುದಪ್ಪ ಅಂತಂದರೆ ತಾಮ್ರ. ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚು ಉತ್ಪಾದಿಸುವುದನ್ನು ಕಲಿತರು. ಇವರು ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚು ಉತ್ಪಾದಿಸುವುದನ್ನು ಕಲಿತರು. ಕಂಚು ತಾಮ್ರಕ್ಕಿಂತ ಗಡಿಸಾದ ಒಂದು ಮಿಶ್ರಲೋಹ. ಕಂಚು ತಾಮ್ರಕ್ಕಿಂತ ಗಡುಸಾದ ಮಿಶ್ರಲೋಹ. ಅವನು ಆಪ್ಷನಲ್ಲಿ ಏನು ಬೇಕಾದ್ರೂ ಕೇಳಬಹುದು, ಮೃದುವಾದಂತಲೂ ಕೇಳಬಹುದು. ಸರಿಯಾಗಿ ಜ್ಞಾಪಕಗೊಳ್ಳಿ, ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರ ಲೋಹ. ಇನ್ನು ಮುಂದಿನ ಭಾಗದಲ್ಲಿ ನಾವು ಆಧಾರಗಳಿಗೆ ಸಂಬಂಧಪಟ್ಟ ಹಾಗೆ ಭಾಗ 2 ನೋಡೋಣ. ಇದೇ ರೀತಿ ನಿರಂತರವಾಗಿ ನಾವು HSTR ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಮಾಡೋಣ. ಆತ್ಮೀಯ ಗೆಳೆಯರೇ, ದಯವಿಟ್ಟು ನನ್ನ ಈ ಒಂದು ಚಾನಲ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.